ವೀಕ್ಷಕರೇ, ದೀಪ ಹಚ್ಚುವುದರಿಂದ ಮನೆಯಲ್ಲಿ ಬೆಳಕು ಮತ್ತು ಶುದ್ಧತೆ ಬರುತ್ತದೆ. ಸಂಜೆ ದೀಪ ಹಚ್ಚುವುದು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವ ಪಡೆದಿದೆ. ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದರಿಂದ ದೇವಾನುದೇವತೆಗಳ ಕೃಪೆ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಸಂಜೆಯ ಹೊತ್ತಿಗೆ ದೀಪ ಹಚ್ಚುವುದರಿಂದ ಮನೆಯಲ್ಲಿ ದೇವಾನುದೇವತೆಗಳ ಆಗಮನವಾಗುತ್ತದೆ ಮತ್ತು ಶುಭ ಶಕ್ತಿಗಳು ಆಹ್ವಾನಿಸಲ್ಪಡುತ್ತವೆ. ದೀಪವು ಕತ್ತಲೆಯನ್ನು ದೂರ ಮಾಡುತ್ತದೆ, ಹಾಗೆಯೇ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ದೂರವಿಡುತ್ತದೆ. ದೀಪ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದಾಗಿ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಶಾಸ್ತ್ರ. ಅಷ್ಟೇ ಅಲ್ಲದೆ ಸಂಜೆ ದೀಪ ಹಚ್ಚುವುದರಿಂದ ದೇವರು ಮತ್ತು ದೇವತೆಗಳ ಕೃಪೆ ದೊರೆಯುತ್ತದೆ ಮತ್ತು ಅವರ ಅನುಗ್ರಹದಿಂದ ಮನೆಯಲ್ಲಿ ಎಲ್ಲವೂ ಶುಭವಾಗುತ್ತದೆ. ದೀಪ ಹಚ್ಚುವುದರಿಂದ ದೀಪದ ಬೆಳಕಿನಲ್ಲಿ ಮನಸ್ಸು ಶಾಂತವಾಗುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದು ಹಿಂದೂ ಧರ್ಮದಲ್ಲಿ ಒಂದು ಮುಖ್ಯವಾದ ಆಚರಣೆಯಾಗಿದೆ. ಇದನ್ನು ಪ್ರತಿದಿನ ಮಾಡುವುದರಿಂದ ಧಾರ್ಮಿಕ ಆಚರಣೆಯನ್ನು ಪಾಲಿಸಿದಂತಾಗುತ್ತದೆ. ದೀಪ ಹಚ್ಚುವುದು ಅಂದರೆ ಕೇವಲ ಬೆಳಕು ಕೊಡೋದು ಅಲ್ಲ. ಮುಖ್ಯವಾಗಿ ಸಂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಶುಭ ಶಕ್ತಿಗಳ ಆಮಂತ್ರಣ, ದೋಷ ಪರಿಹಾರಕ್ಕಾಗಿ ಹಾಗೂ ಮನಸ್ಸಿಗೆ ಶಾಂತಿ ತರುವ ಶ್ರೇಷ್ಠ ಕ್ರಿಯೆಯಾಗಿದೆ. ವೀಕ್ಷಕರೇ, ದೀಪ ಹಚ್ಚಲು ಸರಿಯಾದ ಸಮಯವನ್ನು ತಿಳಿದುಕೊಳ್ಳಲು ಬಯಸಿದರೆ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ದೀಪ ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ದೀಪವನ್ನು ಹಚ್ಚುವಾಗ ಸೂರ್ಯ ಸಂಪೂರ್ಣವಾಗಿ ಮುಳುಗಿರಬಾರದು. ಸಾಮಾನ್ಯವಾಗಿ ಸಂಜೆ 6ರಿಂದ 7 ಗಂಟೆಯ ಒಳಗೆ ದೀಪ ಹಚ್ಚುವುದು ಸೂಕ್ತ ಸಮಯವೆಂದು ಹೇಳಲಾಗುತ್ತದೆ ಶಾಸ್ತ್ರ. ಈ ಸಮಯದಲ್ಲಿ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ. ಈ ಸಮಯದಲ್ಲಿ ದೀಪ ಹಚ್ಚುವುದರಿಂದ ದೇವತೆಗಳ ಕೃಪೆ ಮನೆ ಮಾತಾಗುತ್ತದೆ. ಮನಸ್ಸು ಪ್ರಫುಲ್ಲತೆ ಹಾಗೂ ಶುದ್ಧತೆಯಿಂದ ತುಂಬುತ್ತದೆ. ಶಿಕ್ಷಣ, ಆರೋಗ್ಯ, ಸಮೃದ್ಧಿಗೆ ಇದು ಸಹಾಯಕ. ದೀಪ ಹಚ್ಚಲು ಸರಿಯಾದ ಸ್ಥಳಗಳನ್ನು ನೋಡುವುದಾದರೆ ತುಳಸಿ ಗಿಡದ ಬಳಿ, ಮನೆಯ ಮುಖ್ಯ ದ್ವಾರದ ಬಳಿ, ಮನೆಯ ದೇವರ ಕೋಣೆಯಲ್ಲಿ, ಮನೆಯ ಈಶಾನ್ಯ ದಿಕ್ಕಿನಲ್ಲಿ, ಮನೆಯ ಮೆಟ್ಟಿಲು ಕೆಳಗೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಸಂಜೆ ದೀಪ ಹಚ್ಚುವಾಗ ದೀಪವನ್ನು ಮನೆಯ ಸದಸ್ಯರೆಲ್ಲರೂ ಒಟ್ಟಾಗಿ ಬೆಳಗುವುದು ಒಳ್ಳೆಯದು. ಇದರಿಂದ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ ಹೆಚ್ಚುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ನೆಲೆಸುತ್ತದೆ. ದೀಪ ಹಚ್ಚುವ 2 ನಿಮಿಷಗಳ ಕಾಲ ದೇವರನ್ನು ಧ್ಯಾನಿಸಿ ಹಚ್ಚುವುದು ಉತ್ತಮ. ದೀಪ ಹಚ್ಚುವಾಗ ಶುಭ ಸಂಕಲ್ಪ ಮಾಡಿಕೊಳ್ಳಿ. ಮಕರ ಸಂಕ್ರಮಣ, ನವರಾತ್ರಿ, ದೀಪಾವಳಿ ಸಮಯದಲ್ಲಿ ವಿಶೇಷವಾಗಿ ಆಚರಿಸಿ. ಜೊತೆಗೆ ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ದೀಪ ಹಚ್ಚುವುದು ಅಂದರೆ ದೈನಂದಿನ ಕ್ರಮಗಳಲ್ಲಿ ಆತ್ಮಶುದ್ಧಿಗೆ ದಾರಿಯಾಗುತ್ತದೆ. ಈ ಸಂಕ್ರಮಣ ಅವಧಿಯಲ್ಲಿ ಕೆಲವು ದೈವಿಕ ಶಕ್ತಿಗಳು ಹೆಚ್ಚು ಪ್ರಬಲವಾಗಿರುತ್ತವೆ ಮತ್ತು ದೀಪವನ್ನು ಬೆಳಗಿಸುವುದರಿಂದ ಅವುಗಳನ್ನು ಆಹ್ವಾನಿಸಲು ಮತ್ತು ಗೌರವಿಸಲು ಸಹಾಯವಾಗುತ್ತದೆ. ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಮತ್ತು ವಿನ್ಯಾಸ ವ್ಯವಸ್ಥೆಯಾದ ವಾಸ್ತುಶಾಸ್ತ್ರವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮುಸ್ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಲು ಶಿಫಾರಸು ಮಾಡುತ್ತವೆ. ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವುದು ಹಗಲಿನಿಂದ ರಾತ್ರಿಗೆ ಪರಿವರ್ತನೆಯನ್ನು ಸಂಕೇತಿಸುತ್ತದೆ ಮತ್ತು ಕತ್ತಲೆಯನ್ನು ಹೋಗಲಾಡಿಸುವ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುವ ಒಂದು ಮಾರ್ಗವಾಗಿದೆ. ವೀಕ್ಷಕರೇ, ಸಂಜೆ ದೀಪ ಹಚ್ಚುವಾಗ ದೀಪವನ್ನು ಮನೆಯ ಸದಸ್ಯರೆಲ್ಲರೂ ಸೇರಿಕೊಂಡು ಬೆಳಗುವುದು ಒಳ್ಳೆಯದು. ಇದರಿಂದ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ, ನೆಮ್ಮದಿ ಹೆಚ್ಚುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ನೆಲೆಸುತ್ತದೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.